ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ಕ್ಲಾಸ್ ಬಂದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಿನ್ನೆ ವಿಡಿಯೋದಲ್ಲಿ ನಾನು ಸ್ಟೋನ್ ಚೈನನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ದೆ. ನಾವು ಸ್ಟೋನ್ ಚೈನ್ ಆದ ನಂತರ ಅಥವಾ ಆಗೋಕ್ಕೂ ಮೊದಲೇ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಪ್ರೊಫೆಷನಲ್ ಆಗಿ ಆ ಸ್ಟಿಚ್ಚೇ ಲೋಡ್ ಸ್ಟಿಚ್, ಎಂಬೋಸ್ಡ್ ಲೋಡ್ ಸ್ಟಿಚ್ ಅಂತ ಹೇಳ್ತೀವಿ ನಾವು. ಇದು ಹೇಗೆ, ಅದು ಎಂಬೋಸ್ಡ್ ಲೋಡ್ ಸ್ಟಿಚ್ ಅಂದರೆ ಹೇಗೆ, ಅದನ್ನು ಹೇಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಆ ವಿಡಿಯೋ ಲೆಂತಿ ಆಯಿತು ಅಂತ ಮಧ್ಯೆ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಎಲ್ಲೂ ಇಷ್ಟು ಈಸಿಯಾಗಿ ನಿಮಗೆ ಹೇಳ್ಕೊಡಲ್ಲ ಅಂತ ಹೇಳ್ತಾ, ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಇದನ್ನು ಪೇಸ್ಟ್ ಮಾಡ್ಕೋಬೋದು, ಆದರೆ ಪೇಸ್ಟ್ ನನ್ನ ಡಿಸಡ್ವಾಂಟೇಜ್ ಆಗಲೇ ಹೇಳಿದ್ದೀನಿ, ನೀವು ನೋಡಿದರೆ ಗೊತ್ತಿರುತ್ತೆ. ಏನಂತಂದರೆ, ಈಗ ನಾವು ಪೇಸ್ಟ್ ಮಾಡಿದಾಗ ಅದೇನಾಗ್ಬಿಡುತ್ತೆ, ಅಲ್ಲಿ ಸ್ಪ್ರೆಡ್ಡಾಗಿ ನಮಗೆ ದಾರನ ತಗೊಳ್ಳೋದಕ್ಕಾಗೋದಿಲ್ಲ, ಮತ್ತು ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಂಗಾಗಿ ನಾವು ಇದನ್ನು ಈ ರೀತಿ ನೋಡಿ, ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋತೀನಿ ನೋಡಿ. ಈ ರೀತಿ ದೂರಕ್ಕೊಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು, ಯಾಕೆ ಅಂದರೆ ಅದು ಸ್ಟಿಫಾಗಿ ಕೂರಲಿ ಅಂತೇಳಿ. ಇಲ್ಲಾಂದರೆ ಏನಿಲ್ಲ. ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪೇಸ್ಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ಬೇಕಾದರೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ನೋಡಿ, ಇದನ್ನು ಈ ರೀತಿ ಹಾಕ್ಕೊಂಡು ಈಗ ಇಲ್ಲಿಗೊಂದು ಜಿಗ್ಜಾಗ್ ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಯಾಕೆ ಅಂದರೆ ಅದು ಸ್ಟಿಫಾಗಿ ಕೂರಲಿ ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ಇದ್ರ ಉದ್ದೇಶ ಸ್ಟಿಫಾಗಿ ನಾವು ವರ್ಕನ್ನು ಮಾಡುವಾಗ ಅದು ಅರ್ಥಗಿತ್ತಾಗೆ ಅಲುಗಾಡಬಾರ್ದು ಅನ್ನೋ ಉದ್ದೇಶದಿಂದ ಅಷ್ಟೇ ಇದಕ್ಕೆ ಸ್ಟಿಚ್ಚನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ಇದನ್ನು ಈ ರೀತಿ ಜಿಗ್ಜಾಗ್ ಸ್ಟಿಚ್ ಹಾಕಿದ್ರೆ ಸಾಕು, ಅದು ಅದನ್ನು ಹಾಗೆ ಹಿಡಿದಿಟ್ಕೊಳ್ಳುತ್ತೆ. ಈ ರೀತಿ ಎಳ್ಕೊಳ್ಳಿ, ಸ್ಟ್ರೈಟಾಗಿ ಬರಲಿ. ಕಾಣಿಸ್ತಿದೆಯಾ? ಕಾಣಿಸ್ತಿದೆ ನೋಡಿ. ಇಷ್ಟು ಹಾಕ್ಕೊಂಡ್ರೆ ಆಯಿತು. ಇನ್ನೂ ಸುಮಾರು ಡಿಸೈನ್ಸ್ಗಳು ತೋರಿಸ್ಕೊಳ್ಳೋದು ಬಾಕಿ ಇದೆ, ಇದನ್ನು ನೋಡ್ತಾ ಹೋಗಿ. ನೋಡಿ, ಆಯ್ತಲ್ವ. ಈಗ ಇದಕ್ಕೆ ಒಂದು ಲಾಕನ್ನು ಹಾಕ್ಕೋತೀನಿ ನಾನು. ಲಾಕನ್ನು ಹಾಕ್ಕೊಂಡು ಇದನ್ನು ತೆಗೆದುಬಿಡ್ತೀನಿ. ಇನ್ನು ಜರ್ದೋಸಿ ವರ್ಕೆಲ್ಲ ಇದೆ, ಎಲ್ಲನೂ ಮುಂದಿನ ಕ್ಲಾಸ್ಗಳಲ್ಲಿ ಬರ್ತಾ ಹೋಗುತ್ತೆ. ನೀವೆಷ್ಟು ಸಪೋರ್ಟನ್ನು ಮಾಡ್ತೀರಾ ಅಷ್ಟು ನಾವು ಹೇಳ್ಕೊಡೋದಕ್ಕೆ ನಿಜವಾಗ್ಲೂ ಖುಷಿಯಾಗಿ ಆಗುತ್ತೆ, ಖುಷಿಯಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಈಗ ಒಂದು ಕಲರಲ್ಲಿ ನಾನು ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ತೋರಿಸ್ಕೊಡ್ತೀನಿ. ಅದನ್ನು ಇನ್ನೂ ಡಬ್ಬಲ್ ಕಲರಲ್ಲಿ ಕೂಡ ಆಡ್ಬೋದು. ನಾವು ಪ್ರೊಫೆಷನಲ್ಲಾಗಿ ಮಾಡುವಾಗ ಡಬ್ಬಲ್ ಕಲರ್ ಇತ್ತು ಅಂತಂದರೆ ಸ್ಯಾರಿ ಮತ್ತು ಬ್ಲೌಸ್, ಸ್ಯಾರಿಯಲ್ಲೇ ಡಬ್ಬಲ್ ಕಲರ್ಗಳಿದ್ದಾಗ ನಾವು ಅದನ್ನು ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆದಷ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಬೇಕಾ ಬೇಡವಾ ಅಂತೇಳಿ. ಈಗ ನೋಡಿ, ಇಲ್ಲಿ ಒಂದು ಸ್ಟ್ರೈಟಾಗಿ ನಾನು ಗೆರೆಯನ್ನು ಹಾಕೋತೀನಿ. ಪ್ರಾಕ್ಟೀಸ್ ಇರೋರಿಗೇನು ಗೆರೆ ಬೇಕಾಗಿಲ್ಲ, ಪ್ರಾಕ್ಟೀಸ್ ಇಲ್ಲ ಅನ್ನೋರಿಗೆ ಖಂಡಿತವಾಗ್ಲೂ ಗೆರೆ ಬೇಕು. ಯಾಕೆ ಅಂದರೆ ಅದ್ರ ಮೇಲೆ ಸ್ಟ್ರೈಟಾಗಿ ಬರಬೇಕಾಗತ್ತೆ, ಹಂಗಾಗಿ ಗೆರೆ ಬೇಕಾಗತ್ತೆ. ನೀವು ಸ್ಟಾರ್ಟಿಂಗ್ ಕಲಿತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ರೀತಿ ಗೆರೆಯನ್ನು ಹಾಕ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೋಡಿ, ಈ ಪಕ್ಕದಲ್ಲೇ, ದೂರ ಬೇಡ, ಪಕ್ಕದಲ್ಲೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ. ಕಾಣಿಸ್ತಿದೆಯಾ? ಗೆರೆ ಹಾಕ್ಕೊಂಡಾಗಿದೆ. ಈಗ ನಾನು ಇದು ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದನ್ನು ಕ್ರಾಸಾಗಿ ಈ ರೀತಿ ಈ ಮೂಲೆ ಏನಿದೆಯಲ್ಲ, ಈ ಮೂಲೆಯಿಂದ ದಾರನ ಲಾಕ್ ಮಾಡ್ಕೊಳ್ಳಿ. ಸಣ್ಣದಾಗಿ ಒಂದು ಲಾಕು, ಮತ್ತು ಇಲ್ಲಿಗೆ ಬರಬೇಕು. ಲೈನ್ಸ್ ಮೇಲೆ ಬಂದು ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಪುನಃ ವಾಪಸ್ ಬರಬೇಕು, ಅಲ್ಲೂ ಅಷ್ಟೇ ದಾರನ ತಂದು ಪುಟಾಣಿ ಲಾಕ್ ಇರುತ್ತೆ, ಲಾಕ್ ಮಾಡ್ಕೊಳ್ಳಿ. ಪುನಃ ದಾರನ ತಗೊಂಡು ಹೋಗಬೇಕು. ಮೇಲೆ ಗೆರೆ ಏನಿದೆಯಲ್ಲ, ಗೆರೆ ಮೇಲೆ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂತೇಳಿ ಗೆರೆಯನ್ನು ಹಾಕಿ ತೋರಿಸ್ಕೊಡ್ತಾ ಇರುವಂಥದ್ದು. ಪ್ರಾಕ್ಟೀಸ್ ಇರುವಂಥವ್ರಿಗೆ ಏನು ಗೆರೆ ಬೇಕಾಗಿಲ್ಲ, ಅದು ತಂತಾನೆ ನಾವು ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇದು ಫುಲ್ಲು ಫಿಲ್ ಆಗುತ್ತೆ, ಇಲ್ಲಿ ಫುಲ್ಲು ಫಿಲ್ ಆಗುತ್ತೆ. ಅದಕ್ಕೋಸ್ಕರನೇ ಕಾಣಿಸ್ತಿದೆಯಾ? ನೋಡಿ, ಈ ರೀತಿ ಬರುತ್ತೆ. ಈಗ ಈ ರೀತಿ ಲಾಕನ್ನು ಮಾಡ್ಕೋಬೇಕು. ನೋಡಿ, ಎಕ್ಸ್ಟ್ರಾ ದಾರ ಬಂತು, ಆಗ ಬಿಟ್ಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ಪಕ್ಕದಲ್ಲೇ ಒಂದು ಪುಟಾಣಿ ಲಾಕನ್ನು ಹಾಕ್ಕೊಳ್ಳೋಣ. ಪುಟಾಣಿ ಲಾಕನ್ನು ಹಾಕ್ಕೊಂಡು ಪುನಃ ನೋಡಿ ಎಳ್ಕೊಳ್ಳಿ ನೀಟಾಗಿ. ಎಳ್ಕೊಂಡಾದ ನಂತರ ಇದು ನೋಡಿ, ಇದು ಆ ಕಡೆ ಹೋಗ್ತಿದೆ. ಇದನ್ನು ನೀಟಾಗಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು
ಇದನ್ನು ಅದ್ರ ಮೇಲ್ಗಡೆ ಅದು ಫುಲ್ಲಾಗಿ ಮುಚ್ಕೋಬೇಕು. ನಾವೇನು ಥ್ರೆಡ್ಡನ್ನು ವೈಟ್ ಥ್ರೆಡ್ಡನ್ನು ಹಾಕಿದ್ದೀವಲ್ಲ, ವೈಟ್ ಥ್ರೆಡ್ಡು ಅದಷ್ಟು ಮುಚ್ಕೋಬೇಕು. ಆ ರೀತಿ ನಾವು ಫಿಲ್ಲಿಂಗನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಈಗ ನೋಡಿ, ಆ ಗೆರೆ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಫಿಲ್ಲಿಂಗನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಪುನಃ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಿದ್ದಾದ ನಂತರ ಅದನ್ನು ಲಾಕ್ ಮಾಡ್ಕೋಬೇಕು. ಈ ಡಿಸೈನು ಬರೀ ಇದೊಂದಕ್ಕೆ ಮೀಸಲಾಗಿರೋದಿಲ್ಲ. ನಾವು ಒಂದು ಪೀಕಾಕ್ ಡಿಸೈನ್ ಮಾಡ್ಬೋದು, ಒಂದು ಯಾವುದೇ ಡಿಸೈನ್ ಮಾಡಿ, ಇದೆ ಅಂತಲ್ಲ, ಒಂದು ಫ್ಲವರ್ ಡಿಸೈನ್ ಮಾಡ್ಬೋದು. ಅದಕ್ಕೆಲ್ಲ ಎಂಬೋಸ್ಡ್ ನಾವು ಸ್ಟಿಚ್ ಹಾಕಬೇಕು ಅಂದಾಗ ಲೋಡ್ ಸ್ಟಿಚ್ಚನ್ನು ಖಂಡಿತವಾಗ್ಲೂ ಈ ಡಿಸೈನ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. 100% ಅಷ್ಟು ನೀವು ಇದನ್ನು ನಿಮ್ಮ ವರ್ಕಲ್ಲಿ ಯೂಸ್ ಮಾಡ್ಕೋಬೋದು. ಅಷ್ಟು ನಿಮಗೆ ಬೇಕಾಗಿರುವಂತಹ ಮುಖ್ಯವಾದ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ಒಂದು ಪುಟಾಣಿ ತಗೊಳ್ಳಿ. ಚೈನ ಪಕ್ಕದಲ್ಲಿ ಬರಬೇಕು. ಅದು ಬಂದಾಗ ಅಷ್ಟೇ ಅದು ಫುಲ್ಲಾಗಿ ಫಿಲ್ಲಾಗಿ ನಿಮಗೆ ನೀಟಾಗಿ ಕಾಣಿಸೋದಕ್ಕೆ ಆಗತ್ತೆ. ನೋಡಿ, ಪಕ್ಕದಲ್ಲಿರುವಂಥ ಲೈನ್ಸ್ಗೆ ನಾವು ಹಾಕ್ಕೋಬೇಕು. ಲೈನ್ಸ್ ಮೇಲೆ ಹೊಲಿಗೆ ಬರಬೇಕು. ಮತ್ತು ಇದು ಅಷ್ಟೇ. ಈಗ ನೋಡಿದಾಗ ನಿಮಗೆ ಅನಿಸುತ್ತೆ ಫುಲ್ಲು ಫಿಲ್ಲಿಂಗು ಹೇಗೆ ಬರುತ್ತೆ ಅಂತೇಳಿ. ನೋಡಿ, ನಾನು ಫುಲ್ಲು ಔಟ್ಲೈನ್ ಕೊಟ್ಟಾಗ ನಿಮಗೆ ಫುಲ್ ಕ್ಲಾರಿಟಿ ಬರುತ್ತೆ. ಔಟ್ಲೈನನ್ನು ಬೇರೆ ದಾರದಲ್ಲೇ ಕೊಡ್ತೀನಿ, ಯಾಕೆಂದರೆ ಅದು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ. ನೋಡಿದ್ರಲ್ಲ, ಈಗ ನೋಡ್ತಾ ಇದ್ದೀರಲ್ಲ, ಫುಲ್ಲು ವೈಟ್ ದಾರ ಏನಿದೆಯಲ್ಲ, ಅಷ್ಟು ವೈಟ್ ದಾರ ಇದರಲ್ಲಿ ಫುಲ್ಲಾಗಿ ಫಿಲ್ಲಾಯಿತು. ಈ ಫುಲ್ಲಾಗಿ ಫಿಲ್ಲಾಗಿರೋದ್ರಿಂದ ನಮಗೆ ಇದು ದಪ್ಪನಾಗಿ ಕಾಣಿಸುತ್ತೆ. ಅದನ್ನೇ ನಾವು ಎಂಬೋಸ್ಡ್ ಸ್ಟಿಚ್ ಅಂತ ಕರೆಯೋದು. ಲೋಡ್ ಸ್ಟಿಚ್ಚಲ್ಲಿ ಫ್ಲಾಟ್ ಆಗಿರುವಂಥ ಸ್ಟಿಚ್ ಅಲ್ಲದೆ ನಮಗೆ ಈ ರೀತಿ ಎಂಬೋಸ್ಡ್ ಸ್ಟಿಚ್ಚು ಕೂಡ ಬರುತ್ತೆ. ಇದನ್ನು ಇಷ್ಟು ಚೆಂದಾಗಿ ಕೂಡ ಮಾಡಬಹುದು ಅಂತ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಜೊತೆಗೆ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಪುಟ್ಟ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಮರಿಬಾರ್ದು, ಇಲ್ಲಾಂದರೆ ಡಿಸೈನ್ ಕಂಪ್ಲೀಟ್ ಬರೋದಿಲ್ಲ. ನೀವು ಹಾಕೋದು ಮರೆತ್ರಿ ಅಂದರೆ ಆ ಡಿಸೈನ್ ಬರೋದೇ ಇಲ್ಲ. ಹಾಗಾಗಿ ನೀವೇನು ಪ್ರೋಸೆಸ್ಸನ್ನು ನಾನು ಹೇಳ್ಕೊಟ್ಟಿದ್ದೀನಲ್ಲ, ಅದಷ್ಟು ಪ್ರೋಸೆಸ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ಹಾಗಾಗಿ ನೋಡಿ, ಕಾಣಿಸ್ತಿದೆಯಾ? ನೋಡಿ, ಅಷ್ಟು ಪ್ರೋಸೆಸ್ಸು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಈ ಎಂಬೋಸ್ಡ್ ಸ್ಟಿಚ್ ಅನ್ನೋದನ್ನು ನೀಟಾಗಿ ಕಲ್ತ್ಕೋತೀರಾ. ಇದು ನೀಟಾಗಿ ಬಂದ್ಬಿಡ್ತು ಅಂತಂದರೆ ನಿಮಗೆ ತುಂಬಾ ಚೆನ್ನಾಗಿ ನೀವು ಡಿಸೈನ್ಗಳನ್ನು ಬರೀ ಇದು ನೆಕ್ಲೈನ್ಗೆ ಮಾಡುವಂಥ ಡಿಸೈನ್ ನಾನು ತೋರಿಸ್ಕೊಡ್ತಾ ಇರೋದು. ಇದು ಬೇಸಿಕ್ ಆಗಿರುತ್ತೆ. ಇದಿಷ್ಟನ್ನು ಕಲ್ತ್ಕೊಂಡ್ರೆ ನೀವು ಒಳಗಡೆ ಎಲ್ಲ ನಾವು ಮಾಡುವಂಥ ಬುಟ್ಟ ಡಿಸೈನ್ಸ್ ಇರ್ಬೋದು, ಯಾವುದೇ ಒಂದು ಮೇನ್ ಡಿಸೈನ್ಸ್ ಆದ್ರೂ ಅದನ್ನು ನಾವು ಇದರ ಸಹಾಯದಿಂದ ಇದ್ರ ಬೇಸ್ ಮೇಲೆ ಮಾಡಿಕೊಂಡು ಹೋಗ್ಬೋದು. ಅಷ್ಟು ನೀಟಾಗಿ ಕೂಡ ಇದು ಬರುತ್ತೆ. ನೋಡಿ, ಈಗ ಇದನ್ನು ಈ ರೀತಿ ಎಳ್ಕೋಬೇಕು. ಮತ್ತು ನೀಡಲನ್ನು ನೀಟಾಗಿ ಇಟ್ಕೊಳ್ಳಿ. ನೀಡಲ್ ನೀಟಾಗಿ 90 ಡಿಗ್ರಿಗೆ ನೇರವಾಗಿರಬೇಕು. ಈ ರೀತಿ ಇರೋದ್ರಿಂದ ನಿಮಗೆ ನೀಟಾಗಿ ಡಿಸೈನ್ಸ್ ಬರುತ್ತೆ. ಮತ್ತು ಹಾಕೋದಕ್ಕೆ ನಿಮಗೆ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ನೀವು ಯಾವ ರೀತಿ ನೀಡಲನ್ನು ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೂ ಕೂಡ ಇದು ಇರುತ್ತೆ. ನಿಮಗೆ ಎಷ್ಟು ನೀಟಾಗಿ ಈಸಿಯಾಗಿ ಮಾಡಬೇಕು ಅಂತಂದರೆ ನೀಡಲ್ ಹ್ಯಾಂಡಲ್ ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು. ಅದಕ್ಕೋಸ್ಕರ ನಾನು ಸುಮಾರು ದಿವಸ ನಿಮಗೆ ಟ್ರೈನಿಂಗನ್ನು ಕೊಟ್ಟಿದ್ದೀನಿ. ನೀವು ಅದನ್ನು ಉಪಯೋಗಿಸ್ಕೊಂಡು ಟ್ರೈನಿಂಗನ್ನು ತಗೊಂಡಿದ್ದರೆ, ಪ್ರಾಕ್ಟೀಸನ್ನು ಮಾಡಿದರೆ ಖಂಡಿತ ಇದು ಈಸಿಯಾಗಿ ಕೂಡ ಬರುತ್ತೆ. ಇನ್ಮೇಲೆ ಮಾಡಿರುವಂಥ ಡಿಸೈನ್ಸ್ಗಳೆಲ್ಲನೂ ಕೂಡ ಕಷ್ಟ ಆಗಿರುವಂಥ ಡಿಸೈನ್ಸೇ. ಆದರೆ ಇಷ್ಟು ದಿನ ಮಾಡಿರುವ ಬೇಸಿಕ್ ಪ್ರಾಕ್ಟೀಸ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಅದು ಈಸಿಯಾಗಿ ಎಲ್ಲ ಬರ್ತಾ ಹೋಗುತ್ತೆ. ನೋಡಿ, ಇನ್ನು ನಾನು ಕಟ್ ವರ್ಕ್ ಡಿಸೈನನ್ನು ತೋರಿಸ್ಕೊಡ್ಬೇಕು. ಅಷ್ಟು ಡಿಸೈನ್ಸ್ಗಳಿದೆ. ನೀವು ಹಿಂದಿನ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ದರಷ್ಟೇ ನಿಮಗೆ ಮುಂದಿನ ಡಿಸೈನ್ಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕಾಗೋದು. ಹಂಗಾಗಿ ಪ್ರಾಕ್ಟೀಸನ್ನು ಮಾಡಿ ನನ್ನ ಜೊತೆ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ನೀವು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಇದ್ರನ್ನು ಈ ರೀತಿ ನೋಡಿ, ಆ್ಯಸ್ ಇಟ್ ಈಸ್ ಇದೆಲ್ಲ ಫುಲ್ಲು ಇದೇ ರೀತಿ ಇರುತ್ತೆ. ನಾನು ಕೊನೆಯಲ್ಲಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ, ಯಾಕೆಂದರೆ ವಿಡಿಯೋ ತುಂಬಾ ಲೆಂತಿ ಆಗೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಲೈನ್ಸ್ ಮೇಲೆ ಹಾಕ್ಕೊಳ್ಳಿ. ಇದು ಹಸಿರು ದಾರದಲ್ಲೇ ನಾನು ಲೈನ್ಸ್ ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಹಾಗಾಗಿ ಪಕ್ಕದಲ್ಲೇ ನಾನು ಹಾಕ್ತಾ ಇರುವಂಥ ಏನು ಡಿಸೈನ್ ಹಾಕ್ತಿದ್ದೀನಲ್ಲ, ಅಲ್ಲೇ ಲೈನ್ಸ್ ಇರುವಂಥದ್ದು.
ನೋಡಿ ಈಗ ಮುಗಿದಿದೆ. ಈಗ ನಾನು ಎಂಡು ನಾಟನ್ನು ಕೊಡ್ತಿದ್ದೀನಿ. ಕೊಟ್ಟು ಪುನಃ ನಾನು ಔಟ್ಲೈನನ್ನು ಕೊಡ್ತೀನಿ. ಆಗ ಡಿಸೈನ್ ನಿಮಗೆ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ನೋಡಿ ಈ 2 ಎಳೆಯನ್ನು ಎಳ್ಕೋಬೇಕು ಅದೇ ಲೂಪಲ್ಲಿ. ಪುನಃ ಆ 2 ಎಳೆಯನ್ನು ಇದರೊಳಗಡೆ ಎಳ್ಕೊಂಡ್ರೆ ಇಲ್ಲಿ ಲಾಕ್ ಆಗುತ್ತೆ. ಈಗ ನಾನು ತೋರಿಸ್ತೀನಿ. ಈಗ ನೋಡಿ ನಾನು ಒಂದು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಔಟ್ಲೈನನ್ನು ಕೊಡ್ತಿದ್ದೀನಿ. ಇದು ಔಟ್ಲೈನ್ ಕೊಟ್ಟಾಗಷ್ಟೇ ಇದಕ್ಕೆ ಒಂದು ಕ್ಲಾರಿಟಿ ಸಿಗುವಂಥದ್ದು. ಈಗ ನೋಡಿ ಔಟ್ಲೈನ್ ಅಂತಂದ್ರೆ ಏನು, ನಾವು ಚೈನ್ ಸ್ಟಿಚ್ಚನ್ನು ಹಾಕ್ತೀವಿ ನೋಡಿ, ಆ ಚೈನ್ ಸ್ಟಿಚ್ಚನ್ನೇ ನಾವು ಔಟ್ಲೈನ್ ಆಗಿ ಕೊಡುವಂಥದ್ದು ಅಷ್ಟೇ. ಚೈನ್ ಸ್ಟಿಚ್ ಹೇಳಿದ್ನಲ್ಲ, ಪ್ರತಿ ಒಂದು ಡಿಸೈನಲ್ಲಿ ಕೂಡ ಚೈನ್ ಸ್ಟಿಚ್ ಇದ್ದೇ ಇರುತ್ತೆ. ಈಗ ನಾವು ಲೋಡ್ ಸ್ಟಿಚ್ ಅಂತ ಹೇಳಿದ್ವಿ, ಆ ಲೋಡ್ ಸ್ಟಿಚ್ಚಿಗೂ ಕೂಡ ಚೈನ್ ಸ್ಟಿಚ್ ಇರುತ್ತೆ. ಚೈನ್ ಸ್ಟಿಚ್ಚೇ ಬೇಸು ಚೈನ್ ಸ್ಟಿಚ್ಚೇ ಪ್ರತಿಯೊಂದು ಡಿಸೈನ್ಗೂ ಇರುತ್ತೆ. ನೀವು ಇಲ್ಲಿವರೆಗೂ ಒಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ಇರುವಂಥದ್ದೇ ಚೈನ್ ಸ್ಟಿಚ್ ಬೇಸು. ಈಗ ನೋಡಿ ಈ ರೀತಿ ನಾನು ಔಟ್ಲೈನನ್ನು ಹಾಕ್ತೀನಿ. ಹಾಕಾದ್ಮೇಲೆ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ. ಈಗ ನೋಡ್ಬೋದು ಸುತ್ತ ಔಟ್ಲೈನ್ ಕೊಟ್ಟ ಮೇಲೆ ಈ ರೀತಿ ಕಾಣಿಸ್ತಿದೆ. ಹಾಗಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.